ಐತಿಹಾಸಿಕ ಹಾಗೂ 400 ವರ್ಷಗಳ ಹಳೆ ಇತಿಹಾಸ ಹೊಂದಿರುವ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದಾಗಿರುವ ಜಯಸಿಂಹನಗರ ಹೊರವಲಯದಲ್ಲಿರುವ ಬೈರಾಗಿ ಮಠ ದಕ್ಷಿಣಾಭಿಮುಖಿ ಹಾಗೂ ಅಪರೂಪದ ಒಂದೇ ಮುಖದಲ್ಲಿ 5 ಮುಖ ಹೊಂದಿರುವ ಪಂಚಮುಖಿ ಹನುಮಾನ ದೇವಸ್ಥಾನದಲ್ಲಿ ವಾಯುಪುತ್ರನ ಜನ್ಮೋತ್ಸವ ಪ್ರಯುಕ್ತ ಹಿರೇಮಠ ಸಂಸ್ಥಾನ ಪೀಠಾಧಿಪತಿಗಳಾದ ರೇಣುಕವೀರ ಗಂಗಾಧರ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ ರುದ್ರಾಭಿಷೇಕ ಮಹಾಮಂಗಳಾರತಿ ಜರುಗಿತು. ಬಳಿಕ ಮಾತೆಯರಿಂದ ತೋಟಿಲೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ದೇವಾನಂದ ಗವಾಳಕರ, ಉದ್ಯಮಿ ಸೋಮಶೇಖರ ಪಾಟೀಲ್, ಲಕ್ಷ್ಮೀಕಾಂತ ಕುಲಕರ್ಣಿ, ಶ್ರೀಕಾಂತರಾಯ ಕುಲಕರ್ಣಿ ಸೇರಿದಂತೆ ಅನೇಕರಿದ್ದರು. ರಾಮಭಕ್ತ ಪವನಪುತ್ರನ ಕೃಪೆಯಿಂದ ಪ್ರತಿಯೊಬ್ಬರ ಜೀವನವು ಸದಾಶಕ್ತಿ, ಬುದ್ಧಿವಂತಿಕೆ, ಜ್ಞಾನ ತುಂಬಲಿ ಎಂದು ಹಿರೇಮಠ ಸಂಸ್ಥಾನ ಪೀಠಾಧಿಪತಿಗಳಾದ ರೇಣುಕವೀರ ಗಂಗಾಧರ ಶಿವಾಚಾರ್ಯ ಹೇಳಿದರು. ಪಟ್ಟಣದ ಹೊರವಲಯದಲ್ಲಿರುವ ಬೈರಾಗಿ ಮಠ ದಕ್ಷಿಣ ಪಂಚಮುಖಿ ಹನುಮಾನ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೈತ್ರ ಪೂರ್ಣಿಮೆ ಹನುಮಾನ ಜಯಂತ್ಯೋತ್ಸವ ಪ್ರಯುಕ್ತ ಹಿರೇಮಠ ಸಂಸ್ಥಾನದ ಶ್ರೀಗಳ ನೇತೃತ್ವದಲ್ಲಿ ಬೆಳಗ್ಗಿನ ಜಾವ 4:30ಕ್ಕೆ ಬ್ರಹ್ಮಿ ಮುಹೂರ್ತದಲ್ಲಿ ವಾಯುಪುತ್ರನಿಗೆ ಮಹಾಭಿಷೇಕ, ರುದ್ರಾಭಿಷೇಕ ನೆರವೇರಿಸಲಾಯಿತು. ವಿಶೇಷ ಅಲಂಕಾರ, ಖೀರ ಹಾಗೂ ಮೂತಿಚೂರ್ ಲಡ್ಡು ನೈವೇದ್ಯ ಅರ್ಪಿಸಲಾಯಿತು. ತುಳಸಿ ಅರ್ಚನೆ ಹಾಗೂ ಮಹಾಮಂಗಲಾರತಿ ಬಳಿಕ ಸುಮಂಗಲೆಯರು, ಭಕ್ತರು ಬಾಲಮಾರುತಿಯನ್ನು ತೊಟ್ಟಿಲಿಗೆ ಹಾಕಿ ಜೋಗುಳ ಗೀತೆಗಳನ್ನು ಹಾಡಿ ತೂಗಿದರು. ನಾಮಕರಣ ಮಾಡಿ ಕೃತಾರ್ಥರಾದರು. ದರ್ಶನಕ್ಕೆ ಆಗಮಿಸುವ ಸಾವಿರಾರು ಭಕ್ತರಿಗಾಗಿ ಅನ್ನಸಂತರ್ಪಣೆ ಸೇರಿದಂತೆ ವಿಶೇಷ ಪೂಜೆ, ತೀರ್ಥ ಪ್ರಸಾದ ನೆರವೇರಿತು. ಬಳಿಕ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿ, ಪ್ರತಿಯೊಬ್ಬ ಇಂದು ಚೈತ್ರ ಮಾಸ ಶುಭ ದಿನದಂದು ಶ್ರೀ ಹನುಮಾನವರ ಒಂದು ಜನನ, ಅದು ಅಂಗವಾಗಿ ನಮ್ಮ ಹಿಂದೂ ಸನಾತನ ಧರ್ಮದ ಇವತ್ತಿನ ದಿವಸ ಭಾಳ ಒಂದು ಪುಣ್ಯ ದಿನ ಅಂತೆ ನಾವು ಇವತ್ತು ಹನುಮಾನ್ ಜಯಂತಿಯನ್ನು ಇಡೀ ಭಾರತ ದೇಶ ಅಲ್ಲ, ವಿಶ್ವದಲ್ಲಿ ಕೂಡ ನಾವೆಲ್ಲ ಹಿಂದೂ ಧರ್ಮದ ಬಾಂಧವಗಳನ್ನು ಇವತ್ತು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೆವು. ಅದರಂತೆ ಇವತ್ತು ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಕೂಡ ಎಲ್ಲ ಊರುಗಳಲ್ಲಿ, ಯಾಕಂತಂದರೆ ಇವತ್ತು ನಾವು ಬೆಳಗ್ಗೆ ಸ್ನಾನ ಆಗಿದ ಮೇಲೆ ಯಾವ ದೇವಸ್ಥಾನಕ್ಕೆ ಅಂತಂದ್ರೆ ಹನುಮಾನ್ದ
ಒಂದು ದರ್ಶನ ಪಡ್ಕೊಂಡೇ ನಾವು ಎಲ್ಲ ಬೇರೆ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೆವು. ಅದರಂತೆ ಇವತ್ತು ನಮ್ಮ ಹುಮನಾಬಾದ್ ಪಟ್ಟಣದಲ್ಲಿ ಕೂಡ ನಾನು ಕೂಡ ಸುಮಾರು ದೇವಾಲಯಗಳಿಗೆ ಇವತ್ತು ಹನುಮಾನ ಎಲ್ಲೆಲ್ಲಿ ನಮ್ಮ KBನಲ್ಲಿ ಹನುಮಾನ್ ದೇವಸ್ಥಾನ ಇರ್ಬೋದು, ಶಿವನಗರ್ನಲ್ಲಿರ್ಬೋದು, ಹೈವೇ ಹತ್ತಿರ ಇದೆ, ಶಿವಪುರ ಹನುಮಾನ, ಬೈರಾಗಿ ಮಟ್ಟಿದು ಹನುಮಾನ್ ಮಂದಿರ, ನಮ್ಮ ಜೇರ್ಪೇಟ್ನಲ್ಲಿ ಹನುಮಾನ್ ಮಂದಿರ, ಅನೇಕ ಕಡೆ ಹೋದಾಗ ಎಲ್ಲ ನಮ್ಮ ಹಿಂದೂ ಜನರು ನಮ್ಮ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ಇವತ್ತು ದರ್ಶನ ಪಡ್ಕೊಂಡು ಎಲ್ಲ ಮತ್ತು ದೇವಸ್ಥಾನದಲ್ಲಿ ವಿಶೇಷ ಒಂದು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಂತೆ ಇವತ್ತು ಸಾಯಂಕಾಲ ಕೂಡ ಹುಮನಾಬಾದ್ನಲ್ಲಿ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಪುರ ಹನುಮಾನ್ ದೇವಸ್ಥಾನದಿಂದ ಹನುಮಾನ್ ಅವರ ಒಂದು ಶೋಭೆ ಯಾತ್ರೆಯೂ ಕೂಡ ಇವತ್ತು ಸಾಯಂಕಾಲ ಇದೆ. ಅದಕ್ಕಾಗಿ ಇವತ್ತು ಆ ಒಂದು ಶೋಭಾಯಾತ್ರೆಯಲ್ಲಿ ಕೂಡ ನಮ್ಮೆಲ್ಲ ಹಿಂದೂ ಸಮಾಜದ ಬಾಂಧುಗಳು ಇವತ್ತು ಆ ಒಂದು ಶೋಭಾಯಾತ್ರೆಯಲ್ಲಿ ಕೂಡ ಪಾಲ್ಗೊಳ್ಳಬೇಕು. ಇನ್ನೊಮ್ಮೆ ತಮಗೆಲ್ಲರಿಗೂ ಕೂಡ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ಜಾಧವ್ ಕೆ ಸಾಥ್ ಅವರು ಹಾಂ ಅಧ್ಯಕ್ಷರಾದ ದೇವಾನಂದ್ ಅವರು ಎರಡು ಹುಮನಾಬಾದ್ ತಾಲೂಕಿನಲ್ಲಿ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾಗಿರುವಂಥ ಅತ್ಯಂತ ಪ್ರಾಚೀನ ಹಾಗೂ 400 ವರ್ಷಗಳ ಹಿಂದಿನ ಒಂದು ದೇವಸ್ಥಾನ, ಅತ್ಯಂತ ಜಾಗೃತಿ, ಒಂದೇ ಮುಖದಲ್ಲಿ 5 ಮುಖಗಳು ಹಾಗೂ ದಕ್ಷಿಣಮುಖಿಯಾಗಿರುವಂತಹ ಬೈರಾಗಿ ಮಠ್ ಹನುಮಾನ್ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಚೈತ್ರ ಮಾಸ ಹುಣ್ಣಿಮೆ ಪ್ರಯುಕ್ತ ಇಂದು ಗುರುವಾರ ಬೆಳಗ್ಗಿನ ಜಾವ 4:30ಕ್ಕೆ ಹಿರಿಮಠ್ ಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂಥ ರೇಣುಕ ವೀರ ಗಂಗಾಧರ್ ಶಿವಾಚಾರ್ಯ ಅವರ ಒಂದು ನೇತೃತ್ವದಲ್ಲಿ ರುದ್ರಾಭಿಷೇಕ ಮಹಾಮಂಗಳಾರತಿ ಕಾರ್ಯಕ್ರಮಗಳು ಜರುಗಿದವು. ಇದೀಗ ಅನ್ನ ಸಮರ್ಪಣೆ ಒಂದು ಕಾರ್ಯಕ್ರಮವು ಈ ಒಂದು ದೇವಸ್ಥಾನ ಆಡಳಿತ ಮಂಡಳಿ ವತಿಯಿಂದ ದೇವಸ್ಥಾನ ಆವರಣದಲ್ಲಿ ಜರುಗುತ್ತಿದೆ. ಈ ಒಂದು ದೇವಸ್ಥಾನ ಯಾವ ರೀತಿ ಇದೆ ಅಂದರೆ, ಒಂದು ಮಂಗಳ ದೋಷ ಅಥವಾ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದರೆ ಸಾಕು, ಅವರು ಎಲ್ಲ ಒಂದು ನೆಗೆಟಿವ್ ಎನರ್ಜಿಗಳು ಹೋಗುತ್ತವೆ ಅಂಥೇಳಿ ಒಂದು ಇತಿಹಾಸಕಾರರು ಹೇಳ್ತಾರೆ. ಧನ್ಯವಾದ. श्री बैरागी मठ हनुमान देवस्थान हमारे उन्नाव में बहुत प्रसिद्ध है। बैरागी मठ बोलो तो बहुत प्रसिद्ध है और जो भी इंसान आता है उनका पूरा मनोकामना पूरा होता है। और बहुत लोग ज़्यादा आने की ये करना, हनुमान देवस्थान बोलते शनिवार दिन मंगलवार दिन बहुत जने आना आए तो उनके जो भी संकट रहते वो दूर होते। तब